ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ 3 ಗ್ರಾಮಗಳಲ್ಲಿ ಎನ್ಡಿ ವಡ್ಡರ್ ಕಂಪನಿ ಗುತ್ತಿಗೆ ಪಡೆಯುತ್ತಿರುವ ಕಾಮಗಾರಿಯನ್ನ ಕಳಪೆ ಮಟ್ಟದಿಂದ ಕೂಡಿದೆ ಎನ್ನುವ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಈ ಕಾಮಗಾರಿಯು ಸಾರ್ವಜನಿಕರಿಗೆ ಮತ್ತು ಗ್ರಾಮಗಳಲ್ಲಿ ಓಡಾಡುವ ಜನರಿಗೆ ಅನುಕೂಲದ ಸಲುವಾಗಿ 11 ಕೋಟಿ ರೂಪಾಯಿಯ ಡಾಂಬರೀಕರಣ ನಡೆಯುತ್ತಿದ್ದು, ಈಗಾಗಲೇ ಟಣಮಕಲ ಹಾಗೂ ಗುಂಡಸಾಗರ ಗ್ರಾಮದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದ್ದು, ಈ ಕಾಮಗಾರಿಯ ಸಂಪೂರ್ಣ ಅವಧಿ 11 ತಿಂಗಳಾಗಿದೆ. ಇಂದು ಚಿಕ್ಕ ಹೆಸರು ಹಿರೇಸರೂರು ಮಾರ್ಗವಾಗಿ ನಿಲಗೋಲ್ ತಲುಪುವ ರಸ್ತೆ ಡಾಂಬರೀಕರಣ ನಡೆಯುತ್ತಿದ್ದು, ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಇದನ್ನ ಪ್ರಶ್ನೆ ಮಾಡಿದಾಗ ಸಂಬಂಧಿಸಿದ ಪ್ರೈವೇಟ್ ಮತ್ತು ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಹೇಳದೆ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಹಾಗಾಗಿ ಈ ಯೋಜನೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಅಂದಾಜು ಪತ್ರಿಕೆಯಂತೆ ಕೆಲಸ ನಿರ್ವಹಿಸಲು ಕರ್ನಾಟಕ ರೈತ ಸಂಘ ಹಾಗೂ ತಾಲೂಕು ಸಮಿತಿ ಮುಖಂಡರು ಆದೇಶ ನಗನೂರು, ಬಸವರಾಜ ಹಿರೇಹೆಸರೂರು, ರಮೇಶ ಹಿರೇಹೆಸರೂರು, ಶರಣಪ್ಪ ಅವರಿಗೆ ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ದಾರೆ. ಬಿಡ್ರಿ ಅವ್ರು ಹೇಳಿದ್ರಲ್ಲ, ನಾನು ತೋರಿಸಿದೆ ನಿಮ್ಗೆ. ಈಗ ಕೇಳಿದ್ರಿ ಇವ್ರು ಬಂದು, ನಾನು ತೋರಿಸಿದೆ ಎಷ್ಟೈತೆ ನೋಡ್ರಿ ಏನಂತ ಪ್ರಾವಿಷನ್ ಕೇಳಿದ್ರು, ತೋರಿಸಿದೆ ಎಷ್ಟೈತೆ ಏನೈತೆ. ಗ್ರಾಮದವ್ರು ಬೇಕಲ್ಲ ಇಲ್ಲಿ ಎಸ್ಟಿಮೇಟ್ ಮಾಡಕ್ಕೆ, ಯಾರು ಟ್ರೈ ಮಾಡಿದವರು ಗ್ರಾಮದವ್ರು ಕರ್ಕೊಂಬಂದು ಮಾಡಿಸ್ಬೇಕಲ್ರಿ ಎಸ್ಟಿಮೇಟ್. ಇಲ್ಲಿ ಸಾರ್ವಜನಿಕರು ಬೇಕಲ್ಲ ಸಾರ್ವಜನಿಕರು MLA ಸಾಹೇಬ್ರ ಹತ್ರ ಹೋದ್ಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ನೆಕ್ಸ್ಟ್ ಪ್ರಾವಿಷನ್ ಸ್ಪಾಟ್ ವಿಸಿಟ್ ಮಾಡಿ ಎಸ್ಟಿಮೇಟ್ ಮಾಡ್ಬೇಕಲ್ಲ. ಬೆಳೆಯೋದು ತೆಗೆದು ತೆಗೆದು ಹಾಕೋದಾಕೆ ಬರೀ 11 ತಿಂಗಳು ಪ್ರಾವಿಷನ್ ಇದೆ. 11 ತಿಂಗಳು ನೋಡಿದ್ರೆ ಕಾಮಗಾರಿ ಮುಗಿಸ್ಬೇಕು. ಯಾವ್ದು 1 ತಿಂಗಳು ಇಷ್ಟೇನು ಏನು ಮಾಡಿದ್ರಿ ನೀವು? ಮಾಡ್ಕೊಂಡು ಬಂದಿಲ್ಲನ್ರಿ, ಕಾಂಪ್ಯಾಕ್ಷನ್ ಆಗ್ಬೇಕ್ರಿ, ಸೆಟ್ ಆಗ್ಬೇಕು, ಅದಕ್ಕೆ ಟೈಮ್ ಬೇಕ್ರಿ. ಒಂದೇ ಏಟಿಗೆ ಹಾಕಂತಂದ್ರೆ ಹಾಕಕ್ಕಲ್ಲ, ಸೆಟ್ ಆಗ್ಬೇಕು, ಕಾಂಪ್ಯಾಕ್ಷನ್ ಅವ್ರ ಹತ್ರ ಮಾಡಿಸೋ ಜವಾಬ್ದಾರಿ ನಮ್ದು. ಇಲ್ಲಂದ್ರೆ ಅವಾಗ ಅವ್ರ ಕಡೆಯಿಂದ ಮಾಡಿಸೋ ಜವಾಬ್ದಾರಿ ನಮ್ದು. ಆಮೇಲೆ ಇವ ಇರೋದಿಲ್ಲ, 5 ವರ್ಷ ಅವ್ರ ಟೆಂಡರ್ ಕ್ಲಾಸ್ ಪ್ರಕಾರ ತಗೊಂಡ್ಬಿಡ್ತಾರ್ರಿ. ಅವ್ರು ಹೆಂಗಾನೆ ನಾವು ಯಾರೇ ಸೆಕ್ಷನ್ ಆಫೀಸರ್ ಬರಲಿ, AW ಬರಲಿ ನೋಡ್ರಿ, ಅವ್ರು ಕಾನೂನಾತ್ಮಕವಾಗಿ ಮಾತಾಡ್ತೀವಿ, ನಾವು ಕಾನೂನಾತ್ಮಕವಾಗಿ ಮಾತಾಡ್ತೀವಿ. ನಾಳೆ ಯಾರೋ ಬರ್ತೀವಿ ಕೆಲಸ ಯಾರು ಬರೋದಿಲ್ಲರಿ. ಅವ್ರನ್ನ 5 ವರ್ಷ ತನಕ ನಾವು ಯಾರು ಹಾಳು ಮಾಡಿರಲ್ರಿ. ಚೆನ್ನಾಗೈತ್ರಿ, ಏನಾಯ್ತಿಲ್ಲ, ಚೆನ್ನಾಗೈತೆ ರೋಡ್. ನಾವು ಅಡ್ಡಾಡ್ತೀವಿ, ನಾವು ಇದೇ ರೋಡಿಗೆ ಅಡ್ಡಾಡೋದೆ. ಇನ್ನು 10 ವರ್ಷ ಬರ್ತದೆ ಆ ರೋಡ್. ನಾವು ಕಿಟ್ ಹಾಕಿ ಎಸ್ಟಿಮೇಷನ್ ಮಾಡ್ಕೊಂಡು ಸಿಗಲ್ ಕೆಲಸ ಮಾಡೋದಿಲ್ಲ, ಚೆನ್ನಾಗಿರಲ್ರಿ. ಅದು ಸಾಹೇಬ್ರ ಹತ್ರ ಗಮನಕ್ಕೆ ಹೋಗಿರ್ತೈತ್ರಿ. ಇಲ್ಲಿಂದ ನೀವು ಊರಾಗಿ ಜನರೇ ಹೇಳಿರ್ತಾರಲ್ಲ, ಅವ್ರ ಕಡೆಯಿಂದಾನೇ ಪ್ರಾವಿಷನ್ ಮಾಡ್ತಾರೆ. ಮತ್ತೆ ಎಸ್ಟಿಮೇಟ್ ಬೇವೂರು ಹೆಂಗ್ ಮಾತಾಡ್ತಾರೆ ಏನ್ ಗೊತ್ತ್ರಿ? ಯಾರು ಹೋಗಿದ್ ಅಲ್ಲ, ನಾ ಹೇಳಕತ್ತೀನ್ರಿ, ಶಾಸಕರ ಕಡೆಯಿಂದ ಅವ್ರು ಊರಾಗಿನ ಜನರು ಯಾರು ಹೇಳಿರ್ತಾರ? ಯಾರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರಲ್ರಿ, ನಮ್ಮ ರೋಡ್ ಹಾಳಾಗೈತೆ ಅಂತ, ನಮ್ಮ ರೋಡ್ ಹಾಳಾಗೈತೆ. ಯೋಜನೆ ಹಣ ಲೂಟಿ ಆಗ್ತದೆ ಇಲ್ಲಿ. ನಾವೇನು ಕೇಳ್ರಿ, ಅಧಿಕಾರಿಗಳು ಜೋಬ್ ತುಂಬಾಕತ್ತದ. ಆಮೇಲೆ ಗುತ್ತೇದಾರರು ಜವಾಬ್ ತುಂಬಾಕತ್ತದ. ಇಲ್ಲಿ ಸಾರ್ವಜನಿಕರ ಹಣನ ಸಾರ್ವಜನಿಕ ಹಣ ಪೋಲ್ ಆಗ್ತಿದೆ, ಲೂಟಿ ಮಾಡ್ತಾ ಇದೆ, ಅಧಿಕಾರಿಗಳು ಮಾಡ್ತಾ ಇದೆ, ಜೊತೆಗೆ ಗುತ್ತೇದಾರರು ಮಾಡಕತ್ತಿಲ್ಲ. ಇಲ್ಲಿ ಹೌದು, 6 ತಿಂಗಳು ಬರಲ್ರಿ. 6 ತಿಂಗಳು ಟೆಸ್ಟ್ ಮೇಲೆ ಡಾಂಬರೀಕರಣ ಮಾಡ್ಕೊಂಡ್ ಬಂದಿರಿ. ಅಲ್ಲೆಲ್ಲ ಬರ್ರಿ, ಓಂ ಬರ್ರಿ, ಡಾಂಬರೀಕರಣ ಅದ್ರ ಮೇಲೆ ಹಾಕ್ಕೊಂತ ಬಂದಿರಿ ನೀವು. ಹೇಳ್ಮಾಡ್ರಿ, ಅದೇ ಮಾಡಿರಿ. ಟೆಸ್ಟ್ ಮೇಲೆ ಟೆಸ್ಟ್ ಮೇಲೆ ಹಾಕಿರಿ, ಎಲ್ಲ ಹೆಂಗ್ ಹಾಕಿರಿ ಅಂತ ನಿಮ್ಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಚಿಕ್ಕಸರೂರು ಮಾರ್ಗವಾಗಿ
ಹಿರೇಹೆಸರೂರು ನಿಲಗಲ್ ತಲುಪುವಂಥ ರಸ್ತೆ ಡಾಂಬರೀಕರಣ ಯೋಜನೆ ತೀವ್ರ ಕಳಪೆಯಿಂದ ನಡೀತಾ ಇದ್ದು ಇದನ್ನು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಪ್ರಶ್ನೆ ಮಾಡ್ತಿದೆ. ಈಗಾಗಲೇ ಟೋಟಲು ಈ ಒಂದು ಯೋಜನೆ ಅಡಿಯಲ್ಲಿ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಈ ಪ್ಯಾಕೇಜ್ನಲ್ಲಿ ಗುಂಡ್ಸಾಗರ, ಟಣಂಕಲ್ ಈಗಾಗಲೇ 2 ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಅದಾದಮೇಲೆ ಈಗ 2 ದಿನ ಆಯಿತು ಚಿಕ್ಕೇಸರೂರಿಂದ ನಿಲಗಲ್ ತಲುಪುವಂಥ ರಸ್ತೆಯನ್ನು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಅದು ತೀವ್ರ ಕಳಪೆಯಿಂದಾಗಿದೆ. ಈ ಒಂದು ಕಾಮಗಾರಿಯನ್ನು ND ವಡ್ಡರ್ ಕಂಪನಿ ಅನ್ನುವಂಥ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಮಾನಪ್ಪ ವಜ್ಜಲ್ ಅವರ ಸಹೋದರರ ಒಂದು ಕಂಪನಿ ಹೆಸರ ಮೇಲೆ ಟೆಂಡರ್ ಆಗಿದೆ. ಅದನ್ನು ಸಬ್ ಟೆಂಡರ್ ಆಗಿ ಅವರ ಅಳಿಯ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಮತ್ತು ಇಲ್ಲಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಕಾಮಗಾರಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾರ್ದೇ ಅದೊಂದು ಕಳಪೆ ಮಟ್ಟದ ಕಾಮಗಾರಿಗೆ ಕುಮ್ಮಕ್ಕು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜೊತೆಗೆ ಇವತ್ತೇನು ಇಲ್ಲಿ ಕಾಮಗಾರಿ ನಡೆಸ್ತಕ್ಕಂಥ ಇವತ್ತು ಸಾರ್ವಜನಿಕರ ಮತ್ತು ತೆರಿಗೆ ಹಣದಲ್ಲಿ ಇವತ್ತು ಏನು ಚಿಕ್ಕೇಸರೂರು ಮತ್ತು ನಿಲಗಲ್ ಮಾರ್ಗವಾಗಿ ತಲುಪುವಂಥ ಕಾಮಗಾರಿ 3,37 ಲಕ್ಷ ರೂಪಾಯಿದ ಕಾಮಗಾರಿ ಆಗಿರ್ತದೆ. ಆ ಕಾಮಗಾರಿಯನ್ನು ಯಾವತ್ತೂ ಕಳಪೆ ಮಟ್ಟದಲ್ಲಿ ಮಾಡಬಾರ್ದು. ಪುನರ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು. ಜೊತೆಗೆ ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ, ವಾಹನ ಸಂಚಾರಕರಿಗೆ ಅನುಕೂಲ ಮಾಡಿಕೊಡಬೇಕಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ.